ದ್ರೋಹಿ ಕೃತ್ಯವನ್ನ ಮಾಡಲಾಗಿದೆ. ಬೆಳಗಾವಿಯಲ್ಲಿ ಮಹಾರಾಷ್ಟ್ರ ನಾಡಗೀತೆಯನ್ನ ಹಾಡಿ ವಿಕೃತಿ ಮೆರೆಯಲಾಗಿದೆ. ಜೈ ಜೈ ಮಹಾರಾಷ್ಟ್ರ ನನ್ನದು ಎನ್ನುವ ಹಾಡಿಗೆ ನೃತ್ಯ ಮಾಡಲಾಗಿದೆ. ಚಾವಡ್ ಗಲ್ಲಿಯಲ್ಲಿ ಮೊನ್ನೆ ನಡೆದಂತ ಘಟನೆ ತಡವಾಗಿ ಬೆಳಕಿಗೆ ಬರ್ತಾ ಇದೆ. ಸುಮೋಟೋ ಕೇಸ್ ದಾಖಲಿಸಬೇಕಾಗಿದ್ದ ಬೆಳಗಾವಿ ಪೊಲೀಸರು ಮೌನಕ್ಕೆ ಶರಣಾಗ್ಬಿಟ್ಟಿದ್ದಾರೆ. ಕನ್ನಡ ಪರ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ ಪೊಲೀಸರ ನಡೆ. ಪದೇ ಪದೇ ಖ್ಯಾತಿ ತೆಗೆಯುವ ಕನ್ನಡಿಗರ ತಾಳ್ಮೆಯನ್ನ ಕೆಣಕುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಹೋಳಿ ಹಬ್ಬದಲ್ಲೂ ಈ MES ನಾಡದ್ರೋಹಿಗಳು ಈ ಒಂದು ಕೃತ್ಯವನ್ನ ಎಸಗಿರೋದು. ಬೆಳಗಾವಿಯಲ್ಲಿ ಮಹಾರಾಷ್ಟ್ರ ನಾಡಗೀತೆಯನ್ನ ಹಾಡಿ ವಿಕೃತಿ ಮೆರೆದಿರೋದು. ರಾಜ್ಯದ ಸುಮಾರು ವರ್ಷಗಳಿಂದ ನಾವು ಹೋರಾಟವನ್ನು ನಿರಂತರವಾಗಿ ಖಂಡಿಸುತ್ತಿದ್ದೇವೆ. ಆದರೂ ಕೂಡ MES ಸಂಘಟನೆಯ ನಿಷೇಧ ಆಗ್ಬೇಕನ್ನುವಂತ ಇದು ಸರ್ಕಾರಕ್ಕೆ ಮನವಿ ಕೂಡ ಮಾಡಿದ್ರು. ಆ ಸರ್ಕಾರ ಇನ್ನಾದ್ರೂ ಗಮನಕ್ಕೆ ತಂದಿಲ್ಲ. ಈ ಮೊನ್ನೆ ನಡೆದಂತ ಲಕ್ಷಾಂತರ ಜನ ಬೆಂಗಳೂರಿಂದ ಬೆಳಗಾವಿಗೆ ಬಂದು ಸಾಕಷ್ಟು ಹೋರಾಟ ಮಾಡಿದ್ರು ಕೂಡ ಸರ್ಕಾರ ಇದನ್ನು ನೇರವಾಗಿ ನೀವು ಗಮನಕ್ಕೆ ತರಬೇಕು. ಆದ್ರೂ ಇಲ್ಲಿ ಮೊನ್ನೆ ಒಂದು ನಡೆದಂತ ಪಿಡಿಒ ಮೇಲೇನು ದಬ್ಬಾಳಿಕೆ ಕೂಡ ಆಗಿದೆ. ಆದ್ರೂ ದಬ್ಬಾಳಿಕೆ ಕೂಡ ಮಾಡಿ ಮರಾಠಿಯಲ್ಲಿ ಮಾತಾಡ್ಬೇಕು ಅಂತ ಒಂದು ನಿಮ್ಮ ಗೌರ್ಮೆಂಟ್ ಅಧಿಕಾರಿಗಳು ಕೂಡ ಅವ್ರಿಗೆ ಈ ರೀತಿ ದಬ್ಬಾಳಿಕೆಯನ್ನು ಕೂಡ ಮಾಡಿದ್ರು. ಆದ್ರೂ ಸರ್ಕಾರ ಕಣ್ಣು ಮುಚ್ಕೊಂಡು ಗಪ್ಪ ಕುಂತ್ಕೊಂಡಿದ್ರಿ. ಅದಕ್ಕಾಗಿ ನಿನ್ನೆ ಮತ್ತು ಹೋಳಿ ದಿವಸ ನಡೆದಂತ ಒಂದು ನಾಡಗೀತೆಯನ್ನು ಏನೋ ಒಂದು ಹಾಡವನ್ನು ಹತ್ತಿಸ್ಕೊಂಡು ನಾಡಗೀತೆ ಬಗ್ಗೆ ಅದಕ್ಕೆ ಕರ್ನಾಟಕದಲ್ಲಿ ಅವಮಾನ ಮಾಡಿದರೆ ನಾಡಗೀತೆಯನ್ನು ಇಲ್ಲಿ ಹಚ್ಕೊಂಡು ಮಹಾರಾಷ್ಟ್ರಕ್ಕೂ ಅವಮಾನ ಆಗಿದೆ, ಕರ್ನಾಟಕನೂ ಅವಮಾನ ಆಗಿದೆ. ಇದು ಪೊಲೀಸ್ ಇಲಾಖೆಯವರು ನೇರವಾಗಿ ನಾವು ನಿಮ್ಮನ್ನು ಖಂಡಿಸ್ತಾ ಇದ್ವಿ. ನೀವು ನೋಡ್ಕೊಂಡು ಗಪ್ಪ ಕುಂದ್ರಕೋಬೇಕಾಗಿತ್ತು ಪೊಲೀಸ್ ಇಲಾಖೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಬೆಳಗಾವಿಯಲ್ಲಿ ಪದೇ ಪದೇ ಈ ಥರದ ಕೃತ್ಯಗಳು ನಡೀತಾನೆ ಇರುತ್ತೆ. ಬಟ್ ಇಲ್ಲಿ ಪೊಲೀಸರು ಏನು ಮಾಡ್ತಾ ಇದ್ರು, ಇಲ್ಲಿವರೆಗೂ ಕೇಸೇ ದಾಖಲಿಸ್ಕೊಂಡಿಲ್ಲ ಅಂತ ಅಂದ್ರೆ ಹಂಗಿದ್ರೆ ಬೆಳಗಾವಿಯಲ್ಲಿ MES ಅವರು ಆಡಿದ್ದೇ ಆಟನ ಹಾಗಾದ್ರೆ? ಖಂಡಿತವಾಗಿಯೂ ಬೆಳಗಾವಿಯಲ್ಲಿ ನಾಡದು MES ನ ಪುಂಡಾಟಿಕೆ ಮುಂದುವರೆದಿದೆ ಅಂತ ಹೇಳ್ಬೋದು. ಮೊನ್ನೆಷ್ಟೇ ಏನು ಹೋಳಿ ಹಬ್ಬ ಇತ್ತು. ಹೋಳಿ ಹಬ್ಬ ಸಂದರ್ಭದಲ್ಲಿ ಏನು DJ ಹಚ್ಚುವಂತ ಸಂದರ್ಭದಲ್ಲಿ MES ಪುಂಡ್ರ ಏನಿದ್ದಾರೆ ಒಂದು ಮಹಾರಾಷ್ಟ್ರದ ಗೀತೆಯನ್ನ ಪ್ಲೇ ಮಾಡಿರ್ತಕ್ಕಂಥದ್ದು. ಜೈ ಜೈ ಮಹಾರಾಷ್ಟ್ರ ಅಂತ ಒಂದು ಏನು ಆ ಒಂದು ಗೀತೆಗೆ ಒಂದು ಡ್ಯಾನ್ಸ್ ಮಾಡುವಂತ ಕೆಲಸವನ್ನ ಏನು ಬೆಳಗಾವಿ ನೆಲದಲ್ಲಿ ಮಾಡಿದ್ದಾರೆ. ಅಂದ್ರೆ ನಾಡದು MES ನ ಪುಂಡಾಟಿಕೆ ಏನಿದೆ ಪುಂಡಾಟಿಕೆ ಮುಂದುವರಿದೆ. ಈ ಒಂದು ಪ್ರಕರಣ ಏನಿದೆ ಬೆಳಿಗ್ಗೆ ಬಂದ ಮೇಲೂ ಕೂಡ ಬೆಳಗಾವಿಯ ಪೊಲೀಸರು ಒಂದು ಸೋಮೋಟೋ ಪ್ರಕರಣ ದಾಖಲಿಸಿಕೊಳ್ಬೇಕಾಗಿತ್ತು. ಯಾಕಂದ್ರೆ ಬೆಳಗಾವಿ ಚಾವಟ್ ಗಲ್ಲಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನು ಮಾರ್ಕೆಟ್ ಪೊಲೀಸರು ಇವಾಗ ಏನು ಘಟನೆ ಸಂಬಂಧಪಟ್ಟಂತೆ ಸೋಮೋಟೋ ಪ್ರಕರಣ ದಾಖಲಿಸಿಕೊಂಡು ಅವರಿಗೆ ಬಿಸಿ ಮುಟ್ಟಿಸುವಂತ ಕೆಲಸ ಮಾಡಬೇಕಾಗಿತ್ತು. ಆದ್ರೆ ಇದನ್ನು ಕೂಡ ಪೊಲೀಸ್ ಇಲಾಖೆ ಮಾಡಿಲ್ಲ. ಈ ರೀತಿಯ ಪೊಲೀಸ್ ಇಲಾಖೆ ನಿರ್ಲಕ್ಷ್ಯತನದಿಂದಲೇ MES ಪುಂಡಾಟಿಕೆ ಮತ್ತು ಅವರ ಒಂದು ದಬ್ಬಾಳಿಕೆ ಏನಿದೆ ಅದು ಮುಂದುವರೆದಿದೆ ಅಂತ ಹೇಳ್ಬೋದು. ಇಂತಹ ಒಂದು ಕರ್ನಾಟಕ ಅಂದ್ರೆ ಬೆಳಗಾವಿಯಲ್ಲಿ ನಾಡು ನುಡಿಗೆ ಹೆಚ್ಚಿನ ಒಂದು ಪ್ರಾಧಾನ್ಯತೆ ಸಿಗಬೇಕು. ಈ ರೀತಿ ನಾಡದ್ರೋಹಿ ಚಟುವಟಿಕೆ ಮಾಡುವಂತ MES ಪುಂಡರಿಗೆ ಕಡಿವಾಣ ಹಾಕ್ಬೇಕಂದ್ರೆ ಪೊಲೀಸ್ ಇಲಾಖೆ ಕೂಡ ಕೆಲವೊಂದು ಇಂತಹ ಸಂದರ್ಭಗಳಲ್ಲಿ ಸೋಮೋಟೋ ಪ್ರಕರಣ ದಾಖಲಿಸಿ ಅವರಿಗೆ ಬಿಸಿ ಮುಟ್ಟಿಸುವಂತ ಕೆಲಸವನ್ನು ಮಾಡಬೇಕಾಗಿತ್ತು. ನಿತ್ಯ ಆ ಕೆಲಸ ಮಾಡಿಲ್ಲ. ಇನ್ನು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ನಿಂದ MES ನ ಒಂದು ಈ ಒಂದು ಆಟಾಟೋಪಕ್ಕೆ ಶಾಶ್ವತವಾಗಿ ಬ್ರೇಕ್ ಬೀಳ್ತಾ ಇಲ್ಲ. ಯಾಕಂದ್ರೆ ನಿರಂತರವಾಗಿ ಕಳೆದ 4 ದಶಕಗಳಿಂದ ಕನ್ನಡಿಗರ ಒಂದೇ ಒಂದು ಏನು ಡಿಮಾಂಡ್ ಇರ್ತಕ್ಕಂಥದ್ದು ನಾಡದ್ರೋಹಿ MES ಸಂಘಟನೆಯನ್ನ ಕರ್ನಾಟಕದಲ್ಲಿ ನಿಷೇಧಿಸಬೇಕು. ಜೊತೆಗೆ ಆ ಒಂದು MES ಗುಂಡಾಗಳೇನಿದಾರೋ ಬೆರಳಿಗೆ ಎತ್ತಕ್ಕಂಥ ಗುಂಡಾಗಳನ್ನ ಇಲ್ಲಿ ಗುಂಡಾ ಕಾಯ್ದೆ ಅರೆಸ್ಟ್ ಮಾಡಿ ಅವ್ರಿಗೆ ಗಡೀಪಾರ್ ಮಾಡಬೇಕು ಅನ್ನುವಂತ ಒಂದು ನಿರಂತರವಾಗಿ ಏನು ಕನ್ನಡಪರ ಸಂಘಟನೆ ಹೋರಾಟ ಮಾಡಿ ಸರ್ಕಾರಕ್ಕೆ, ಜಿಲ್ಲಾಡಳಿತಕ್ಕೆ, ಪೊಲೀಸ್ಗೆ ಒತ್ತಾಯ ಮಾಡಿದ್ರು ಕೂಡ ಆ ರೀತಿಯ ದಿಟ್ಟವಾದಂತ ಕ್ರಮಗಳನ್ನ